ಹರೇ ಕೃಷ್ಣ. ಇಲ್ಲಿ ಇನ್ನೊಂದು ವಿಚಾರ ಅಂತಂದರೆ, ನಾವು ಈ ಸೈನ್ಸ್ ಲ್ಯಾಬ್ ಅಂತ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದೇನೆಂದರೆ ಮತ್ತು ಲೌಕಿಕ ಮತ್ತು ವೃತ್ತಿ ಮತ್ತು ಅಧ್ಯಾತ್ಮ ಈ ಮೂರನ್ನು ಕೂಡ ಕನೆಕ್ಟ್ ಮಾಡಲಿಕ್ಕಿರುವಂಥ ಒಂದು ಕೊಂಡಿ ಅಂತಂದರೆ ಈ ಸೈನ್ಸ್ ಲ್ಯಾಬ್. ಇಲ್ಲಿ ಏನಂತಂದರೆ ಮಕ್ಕಳು ಬರೀ ಇಲ್ಲಿ ಈ ತತ್ವಗಳ ಬಗ್ಗೆ, ಪೃಥ್ವಿ ಅಂತಂದರೆ ಏನು, ಪೃಥ್ವಿ ಅಂತ ಅನ್ನೋದೊಂದು ತತ್ವ, ಅದನ್ನು ಯೋಚನೆ ಮಾಡಲಿಕ್ಕೆ ಹೋದಾಗ ಒಂದು ಮಣ್ಣೋ ಅಥವಾ ಹೊಲನೋ ಒಂದು ಪರಿಪೂರ್ಣ ಕಲ್ಪನೆ ಇನ್ವಾಲ್ವ್ಡ್ ಆಗಿ ಒಂದು ವಸ್ತುವನ್ನು ನೋಡಲಿಕ್ಕೆ ಎಲ್ಲೋ ಅಸಮರ್ಥರಾಗ್ತಾರೆ. ಒಂದು ಬ್ರಾಡರ್ ವಿಷನ್ ಇಲ್ಲಲ್ಲ ಅಂತನ್ನುವಂಥದ್ದಕ್ಕೆ ಎಲ್ಲ ವಸ್ತುಗಳ ಬಗ್ಗೆನೂ ಅದರಲ್ಲಿರುವಂತಹ ಕೂಲಂಕುಷವಾದ ವಿಚಾರಗಳು. ಯದ್ಯಪಿ ಇದನ್ನು ಟೀಕಾರಾಯರು, ವ್ಯಾಸರಾಜರು, ವಾದಿರಾಜರು ಇವರೆಲ್ಲ ತುಂಬ ಡೆಪ್ತಾಗಿ ಕೊಟ್ಟಿದ್ದಾರೆ ನಮಗೆ. ಅದನ್ನು ಒಂದು ಇವತ್ತಿನ ದಿನ ಸೈನ್ಸ್ ಅಂತನ್ನುವಂಥದ್ದು ಭಾಳ ಒಂದು ಸಂತೋಷದ ಸಂಗತಿ. ಮಕ್ಕಳಿಗೆ ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಅದನ್ನು ಒಂದು ಪ್ರಯೋಗಗಳನ್ನು ಮಾಡ್ತೀವಿ ಅಂತನ್ನುವಂಥದ್ದನ್ನು, ಆ ಪ್ರಯೋಗಗಳ ಮೂಲಕ ಪ್ರತಿ ತತ್ವಗಳ ಬಗ್ಗೆ ಸಮಗ್ರವಾದಂಥ ಯೋಚನೆಗಳನ್ನು ರೂಪಿಸೋದು. ಇದು ಯದ್ಯಪಿ ಪ್ರಾಚೀನ ಕಾಲದಲ್ಲೂ ಟೀಕಾರಾಯರು ಇದನ್ನು ಮಾಡಿರುವಂಥದ್ದೇ. ಅವರು ನೀವು ನ್ಯಾಯಸೂತ್ರದಲ್ಲಿ ನೋಡಿದರೆ ಸಂಗೀತ ಶಾಸ್ತ್ರದ ಉದಾಹರಣೆ ಕೊಡ್ತಾರೆ, ಪಾಕಶಾಸ್ತ್ರದ ಉದಾಹರಣೆ ಕೊಡ್ತಾರೆ, ಗಣಿತಶಾಸ್ತ್ರದ ಉದಾಹರಣೆ ಕೊಡ್ತಾರೆ, ರಾಸಾಯನಿಕ ಶಾಸ್ತ್ರ, ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಎಲ್ಲನೂ ಕಾಂಪೊನೆಂಟ್ನ ಉದಾಹರಣೆಯಾಗಿ ಕೊಡ್ತಾರೆ ಅವರು. ಆ ಉದಾಹರಣೆಗಳ ಸ್ಪಷ್ಟತೆ ನಮಗೆ, ಅವರಿಗೆ ತಳಸ್ಪರ್ಶೀಯ ಜ್ಞಾನ ಇದೆ. ವಿಜ್ಞಾನ ಅಂತಂದರೆ, ವಿಜ್ಞಾನ ಅಂದರೆ ಭಗವಂತ ನಿರ್ಮಾಣ ಮಾಡಿರುವಂತಹ ಪದಾರ್ಥಗಳಲ್ಲಿರುವಂಥ ಒಂದು ವಿಶೇಷಗಳನ್ನು ತಿಳ್ಕೊಳ್ಳುವಂಥದ್ದು ಹೊರತು ಅದು ನಾವು ಭಾಳ ಮಾಡರ್ನ್ ಫಿಸಿಕ್ಸು, ಕ್ವಾಂಟಮ್ ಮೆಕ್ಯಾನಿಕ್ಸು ಹೀಗೆಲ್ಲೋ ಹೋಗ್ತಿದ್ದೀವಿ ಅಂತನೋ ಅರ್ಥದಲ್ಲಿ ನಾನು ಹೇಳ್ತಿಲ್ಲ. ಆದರೆ ಆ ಅರ್ಥದಲ್ಲಿ ಹೋಗಬಾರ್ದು ಅಂತನೋ ರಿಸ್ಟ್ರಿಕ್ಷನ್ನು ಇಲ್ಲ ಇಲ್ಲಿ. ಮಕ್ಕಳುಗಳಿಗೆ ವಿಜ್ಞಾನದ ತಳಹದಿ ಅಂತನ್ನುವಂಥದ್ದನ್ನು ಕೊಡ್ತಾ ಅದು ಹೊರಗೆ ಲೌಕಿಕಕ್ಕೂ ಅನುಕೂಲ ಆಗೋ ಥರದ್ದು ಇರ್ತದೆ. ಒಳಗೆ ಶಾಸ್ತ್ರಗಳನ್ನು ಓದಬೇಕಾದ್ರೆ ಉದಾಹರಣೆಗಳನ್ನು ತುಂಬ ಚೆನ್ನಾಗಿ ಕನೆಕ್ಟೆಡ್ ಆಗಿ ಅವರು ಅರ್ಥ ಮಾಡ್ಕೊಳ್ಳೋವಂಥದ್ದು, ಅದನ್ನು ಅನುಭವಿಸ್ಬೇಕು. ಕೊಟ್ಟಿರೋ ಟೀಕಾರಾಯರು ಕೊಟ್ಟಿರೋ ಕಂಟೆಂಟನ್ನು ಅದನ್ನು ಭಾಳ ಅಬ್ಸ್ಟ್ರ್ಯಾಕ್ಟಾಗಿ ಸಾಮಾನ್ಯವಾದ ರೀತಿ ಒಳಗಡೆ ನೋಡುವಂಥದ್ದಲ್ಲ, ವಿಶೇಷವಾಗಿ ಏನು ಮಾತಾಡ್ತಿದ್ದಾರೆ ಅಂತನ್ನುವ ಗಮನ ಬರಲಿಕ್ಕೆ ಈ ಒಂದು ವಿಜ್ಞಾನದ ಲ್ಯಾಬ್ ಅಂತನ್ನುವಂಥದ್ದು ಕೂಡ ಪ್ರಾರಂಭ ಆಗಿದೆ. ಇದಕ್ಕೆ ನುರಿತಾದಂತಹ ಒಳ್ಳೆಯ ಉತ್ತಮ ಶಾಲೆಗಳಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಇದಕ್ಕೆ, ಮತ್ತು ವಿಜ್ಞಾನದಲ್ಲಿ ಹೆಚ್ಚೆಚ್ಚು ರಿಸರ್ಚ್ ಮಾಡಿರುವಂಥ ಕೆಲವೊಂದು ಚಿಂತಕರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಮಕ್ಕಳುಗಳಿಗೆ ಈ ಪಾಠ ಅಂತನ್ನುವಂಥದ್ದನ್ನು ಮಾಡ್ತಾರೆ. ಇದು ನಡೀತಾ ಇದೆ. ಈ ಒಂದು ವಿಚಾರನೂ ಕೂಡ ತುಂಬ ಮಕ್ಕಳಿಗೆ ಕಲಿಕೆಯಲ್ಲಿ ಅತಿ ಹೆಚ್ಚು ಬಲ ಕೊಡುವಂಥದ್ದು ಅಂತ ಹೇಳ್ತೀನಿ ನಾನು.